ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ ಎಲ್ಲ ಒಂದು ಮಹಿಳೆಯರು ಕೂಡ ಈಗ ವೇಟ್ ಮಾಡ್ತಾ ಇದ್ದೀರಾ. ನೀವು ನಮ್ಮ ಗೃಹಲಕ್ಷ್ಮಿ ಯೋಜನೆ 16ನೇ ಕಂತು, 17ನೇ ಕಂತು, ಹಾಗೆ 18ನೇ ಕಂತು ಅಂದರೆ ನವೆಂಬರ್ ತಿಂಗಳದಾಗಿರ್ಬೋದು ಸ್ನೇಹಿತರೆ, ಅದರ ಜೊತೆಗೆ ಡಿಸೆಂಬರ್ ತಿಂಗಳದಾಗಿರ್ಬೋದು, ಅದರ ಜೊತೆಗೆ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ ಜನವರಿ ತಿಂಗಳು, ಒಟ್ಟಾರೆಯಾಗಿ 3 ತಿಂಗಳ 6,000 ರೂಪಾಯಿ ನಮ್ಮ ಖಾತೆಗೆ ಯಾವಾಗ ಬಂದು ಜಮಾ ಆಗ್ತದೆ ಅನ್ನುವಂಥ ಪ್ರಶ್ನೆಯನ್ನು ಈಗ ಎಲ್ಲ ರಾಜ್ಯದಲ್ಲಿರುವಂಥ ಮಹಿಳೆಯರು ಕೂಡ ಕೇಳ್ತಾ ಇದ್ದಾರೆ ಸ್ನೇಹಿತರೆ. ಅದರ ಜೊತೆಗೆ ಹಲವಾರು ರೀತಿಯಾಗಿ ಮಹಿಳೆಯರು ಕೂಡ ರಾಜ್ಯ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಸ್ನೇಹಿತರೆ. ಅದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್, ಅದರ ಜೊತೆಗೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ 1,25,26 ಲಕ್ಷ ಮಹಿಳೆಯರು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂದು ಫಲಾನುಭವಿಗಳು ಇದ್ದಾರೆ ಸ್ನೇಹಿತರೆ. ಈ ಒಂದು ಯೋಜನೆ ಅಡಿಯಲ್ಲಿ ಇದರಲ್ಲಿ 4,87,000 ಮಹಿಳೆಯರಿಗೆ ಈ ಒಂದು ಗೃಹಲಕ್ಷ್ಮಿಯ 16, 17 ಹಾಗೆ 18ನೇ ಕಂತಿನ ಹಣ ಬಂದು ಅವರಿಗೆ ಜಮಾ ಆಗ್ತಾ ಇಲ್ಲ ಸ್ನೇಹಿತರೆ. ಅದು ಯಾವ ಕಾರಣಕ್ಕಾಗಿ ಅವರಿಗೆ ಬಂದು ಜಮಾ ಆಗ್ತಾ ಇಲ್ಲ, ಅದರ ಜೊತೆಗೆ ಆ ಜಮಾ ಆಗಬೇಕಾದ್ರೆ ನಾವು ಏನು ಮಾಡಬೇಕು ಅನ್ನುವಂತಹ ಮಾಹಿತಿಯನ್ನು ಕೂಡ ನಾನು ಇದೇ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಮಾತ್ರ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡೋದನ್ನು ಮಾತ್ರ ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಅದರ ಜೊತೆಗೆ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಏನಪ್ಪ ಅಂದರೆ ನೀವು ವಿಡಿಯೋನ ಕೊನೆವರೆಗೆ ನೋಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ. ಅದಕ್ಕೋಸ್ಕರ ವಿಡಿಯೋನ ಶುರು ಮಾಡೋಣ. ಇನ್ನೂ ಯಾರ್ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಕಳೆದ 3ರಿಂದ 3.5 ತಿಂಗಳು ಆಗ್ತಾ ಬಂತು, ಯಾವುದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆ ಹಣ ಬಂದು ಜಮಾ ಆಗ್ತಾ ಇಲ್ಲ ಸ್ನೇಹಿತರೆ. ಈಗಾಗಲೇ 15 ಕಂತು ಅಂದರೆ ಒಟ್ಟಾರೆಯಾಗಿ 30,000 ರೂಪಾಯಿ ನಿಮ್ಮೆಲ್ಲರ ಖಾತೆಯು ಕೂಡ ಜಮಾ ಆಗಿದೆ ಸ್ನೇಹಿತರೆ. ಈಗ 16ನೇ ಕಂತು ಅಂದರೆ ನವೆಂಬರ್ ಹಾಗೆ ಡಿಸೆಂಬರ್ ಹಾಗೆ ಜನವರಿ 3 ತಿಂಗಳ 6,000 ರೂಪಾಯಿ ಜಮಾ ಯಾವಾಗ ಆಗ್ತದೆ ಅಂತ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ಈಗ ಅದನ್ನೇ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಾರೆ. ಅಂದರೆ ಯಾವಾಗ ಬಂದು ಜಮಾ ಆಗ್ತದೆ ಅಂತ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಸ್ನೇಹಿತರೆ. ಮೊನ್ನೆ ಅಷ್ಟೇ ಎಲ್ಲರೂ ಕೂಡ ಎಲ್ಲ ದೊಡ್ಡ ನ್ಯೂಸ್ ಚಾನಲ್ಗಳು ಕೂಡ ನಿನ್ನೆ ಶುಕ್ರವಾರವೇ 16ನೇ ಕಂತಿನ 2,000 ರೂಪಾಯಿ ನಿಮಗೆ ಬಂದು ಜಮಾ ಆಗ್ತದೆ ಅನ್ನುವಂಥ ಮಾಹಿತಿಗಳನ್ನು ತಿಳಿಸಿದ್ದವು. ಅದಾದ ನಂತರ 17 ಮತ್ತು 18ನೇ ಕಂತಿನ 4,000 ರೂಪಾಯಿ ಸೋಮವಾರದಿಂದ ಜಮಾ ಪ್ರಕ್ರಿಯೆ ಆರಂಭವಾಗ್ತದೆ ಅನ್ನುವಂಥ ಮಾಹಿತಿಗಳನ್ನು ಕೊಟ್ಟಿದ್ದವು ಸ್ನೇಹಿತರೆ. ಅದಾದ ನಂತರ ನಿನ್ನೆ ಆ ಒಂದು ಪ್ರೊಸೆಸ್ ಡಿಲೇ ಆದ ಕಾರಣ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಬಂದು ಮಾತಿಗಳ ಮೂಲಕ ಇನ್ನೇನು 8ರಿಂದ 10 ದಿನಗಳವರೆಗೆ ಒಟ್ಟಾರೆಯಾಗಿ 4,000 ರೂಪಾಯಿನ ಮಾತ್ರ ಬಿಡುಗಡೆ ಮಾಡ್ತಾ ಇದ್ದೇವೆ. ನಮ್ಮ ಟಾರ್ಗೆಟ್ ಇರುವುದು ನವೆಂಬರ್ ಹಾಗೆ ಡಿಸೆಂಬರ್ ತಿಂಗಳದ್ದು, ಆಮೇಲೆ ಬೇಕಾದರೆ ಜನವರಿ ತಿಂಗಳ 2,000 ರೂಪಾಯಿನ ಒಂದು 15 ದಿನ ಬಿಟ್ಟು ನಂತರ ಹಾಕ್ತೀವಿ ಅನ್ನೋಂಥ ಮಾಹಿತಿಯನ್ನು ತಿಳಿಸಿದ್ದಾರೆ ಸ್ನೇಹಿತರೆ. ಒಟ್ಟಾರೆಯಾಗಿ ಈಗ ಸದ್ಯಕ್ಕೆ ಬಂದಿರುವಂಥ ಮಾಹಿತಿ ಪ್ರಕಾರ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ತಿಳಿಸಿರುವ ಪ್ರಕಾರ ಕೇವಲ 16 ಮತ್ತು 17ನೇ ಕಂತಿನ 4,000 ರೂಪಾಯಿ ಇನ್ನೇನು 8ರಿಂದ 10 ದಿನಗಳ ಒಳಗೆ ಒಂದು ಬಿಡುಗಡೆ ಮಾಡ್ತೀವಿ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಈ ಒಂದು ಬಿಡುಗಡೆ ಪ್ರಕ್ರಿಯೆ ಯಾವಾಗಿನಿಂದ ಪ್ರಾರಂಭ ಆಗ್ತದೆ ಅಂತ ನೋಡ್ತಾ ಹೋಗೋದಾದ್ರೆ ಸ್ನೇಹಿತರೆ, ಇದೇ ಸೋಮವಾರ ಫೆಬ್ರವರಿ 24ರಿಂದ ಈ ಒಂದು ಪ್ರಕ್ರಿಯೆ ಆರಂಭವಾಗ್ತದೆ ಸ್ನೇಹಿತರೆ. ಫೆಬ್ರವರಿ 24ರಿಂದ ಅದೇ ತಿಂಗಳು ಈ ಫೆಬ್ರವರಿ ಕೊನೆಯ ವಾರದವರೆಗೆ ಅಂದರೆ ಮಾರ್ಚ್ 1 ಅಥವಾ 2ನೇ ತಾರೀಕಿನ ಒಳಗೆ ನಿಮ್ಮೆಲ್ಲರ ಖಾತೆಗೂ ಕೂಡ 4,000 ರೂಪಾಯಿಯನ್ನು ಶೀಘ್ರವೇ ಜಮಾ ಮಾಡಲಿದ್ದಾರೆ ಎನ್ನುವಂಥ ಮಾಹಿತಿ ಬಂದಿದೆ ಸ್ನೇಹಿತರೆ. ಇನ್ನು ಮೇನ್ ಇಂಪಾರ್ಟೆಂಟ್ ಟಾಪಿಕ್ ಏನಪ್ಪ ಅಂದರೆ ಅದು 4,87,000 ಜನರಿಗೆ 16 ಮತ್ತು 17ನೇ ಕಂತಿನ ಹಣ ಬರ್ತಾ ಇಲ್ಲ ಸ್ನೇಹಿತರೆ. ಅದು ಯಾವ ಕಾರಣಕ್ಕೆ ಅಂತ ನೋಡ್ತಾ ಹೋಗೋದಾದರೆ ಏನು ದೊಡ್ಡ ಪ್ರಾಬ್ಲಮ್ ಇಲ್ಲ ಸ್ನೇಹಿತರೆ. ಅವರ ಆಧಾರ್ ಸೀಡಿಂಗ್ನಲ್ಲಿರುವಂಥ ಪ್ರಾಬ್ಲಮ್ ಅಂತ ಹೇಳ್ಬೋದು. ಅವರ ಆಧಾರ್ ಸೀಡಿಂಗ್ ಸ್ಟೇಟಸ್ ಇನ್ಆ್ಯಕ್ಟಿವ್ ಆಗಿದೆ ಸ್ನೇಹಿತರೆ. ಅದನ್ನು ಒಂದು ಸಲ ಹೋಗಿ ನೀವು ಚೆಕ್ ಮಾಡ್ಕೊಳ್ಳಿ, ಆಧಾರ್ ಸೀಡಿಂಗ್ ಸ್ಟೇಟಸ್ ಆ್ಯಕ್ಟಿವ್ ಇದೆಯಾ ಅಥವಾ ಇಲ್ವಾ ಅಂತ. ಆಧಾರ್ ಸೀಡಿಂಗ್ ಸ್ಟೇಟಸ್ ಇನ್ಆ್ಯಕ್ಟಿವ್ ಇದ್ದರೆ ಮಾತ್ರ ನೀವು ಹೋಗಿ ಬ್ಯಾಂಕಿಗೆ ಹೋಗಿ ಒಂದು ಆಧಾರ್ ಸೀಡಿಂಗ್ ಫಾರ್ಮ್ನ ತುಂಬಿಕೊಟ್ರೆ ಸಾಕು ಸ್ನೇಹಿತರೆ, ಅವರು ಆ್ಯಕ್ಟಿವ್ ಮಾಡ್ತಾರೆ. ಆವಾಗ ನಿಮ್ಮ ಅಕೌಂಟಿಗೆ ಖಂಡಿತವಾಗಲಿ ಹಣ ಬಂದೇ ಬರುತ್ತದೆ ಅಂತ ಹೇಳ್ಬೋದು. ಆ್ಯಕ್ಟಿವ್ ಇದ್ದವ್ರು ಏನು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ, ನಿಮ್ಮೆಲ್ಲರ ಖಾತೆಗೂ ಕೂಡ ಹಣ ಬಂದೇ ಬರುತ್ತದೆ ಅಂತ ಹೇಳ್ಬೋದು ಸ್ನೇಹಿತರೆ. ಐ ಹೋಪ್ ಎಲ್ಲರಿಗೂ ಕೂಡ ಈ ಒಂದು ಮಾಹಿತಿ ಸಿಕ್ತು ಅಂದ್ಕೊಳ್ತೀನಿ ಸ್ನೇಹಿತರೆ. ಸಿಕ್ಕಿದರೆ ಎಲ್ಲರೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಇದೇ ರೀತಿಯಾಗಿ ಇಂಪಾರ್ಟೆಂಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿಕೊಂಡು ಆಲ್ ಆನ್ ಆಪ್ಷನನ್ನು ಕೂಡ ಕ್ಲಿಕ್ ಮಾಡ್ಕೊಂಡಿರಿ ಸ್ನೇಹಿತರೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.